ಮಿಥುನ ಕುಲ ಗೋತ್ರ ಮೊಲಗಲು ಎಂಬ ವಂಶಸ್ಥರಾದ ಶ್ರೀಯುತ ಅನಂತನಾರಾಯಣ ಶೆಟ್ಟಿ ಮತ್ತು ಶ್ರೀಮತಿ ಸುಬ್ಬಲಕ್ಷ್ಮಮ್ಮನವರ ಏಕೈಕ ಪುತ್ರರಾಗಿ ವೈಕುಂಠ ಏಕಾದಶಿಯ ಮಹಾಪಾರ್ವದ ದಿನದಂದು ಅಂದರೆ ಜನವರಿ 10, 1949 ಕೃತಿಕ ನಕ್ಷತ್ರ ಮೇಷರಾಶಿಯಲ್ಲಿ ಅಕ್ಕ ತಂಗಿಯರ ಅಣ್ಣ ತಮ್ಮನಾಗಿ ಮಲ್ಯರಾಜು ಎಂಬ ಪುತ್ರರತ್ನ ಜನನವಾಯಿತು. ಆಗ ಕುಟುಂಬದಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಎಲ್ಲರ ಮನದಲ್ಲಿ ಸಂತೋಷ ಸಡಗರದಿಂದ ಕೂಡಿತ್ತು. ಹೊಸಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಐನಕುಲ ಗೋತ್ರ ಯಾಡಕ್ಕಿ ಎಂಬ ವಂಶಸ್ಥರಾದ ಶ್ರೀಯುತ ಮಲ್ಲೇಶಯ್ಯ ಮತ್ತು ಶ್ರೀಮತಿ ವೆಂಕಟಲಕ್ಷ್ಮಮ್ಮ ದಂಪತಿಗಳಿಗೆ ಜ್ಯೇಷ್ಠ ಪುತ್ರಿಯಾಗಿ ಅಕ್ಟೋಬರ್ 20, 1952 ಅನುರಾಧ ನಕ್ಷತ್ರದಲ್ಲಿ ಕಾಂತಮ್ಮ ಎಂಬ ಕಮಲರತ್ನ ಜನನವಾಯಿತು. ಕುಟುಂಬದಲ್ಲಿ ಎಲ್ಲೆಲ್ಲೂ ಸಂತೋಷದ ಮಾತಾಯಿತು. ಚಿನ್ನಾರಿ ತಲ್ಲಿ ನಾನಿಂಗಿ ಜಾಬಿಲಿ ನೀವೆನ್ನಲಂದಿ వెలుగొందు తోంది నా గుండెలోగిలి నీవు సులోనే ఉసురాడుతోంది ನನ್ನ ಊಪಿರಿ. ಕಾಲ ಕಳೆದಂತೆ ಇಬ್ಬರು ವಯಸ್ಕರಾದರು. ಶಾಲೆಯ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜು ಮೆಟ್ಟಿಲು ಏರಿದರು. ಮಲ್ಯರಾಜುರವರು ಡಿಪ್ಲೊಮೊ ವ್ಯಾಸಂಗ ಮಾಡುತ್ತಾ ತುಮಕೂರು ನಗರದಲ್ಲಿ ಓದುತ್ತಿರುವಾಗ ಸ್ನೇಹಿತರೊಂದಿಗೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಗುನುಗುತ್ತಾ ಕಾಲ ಕಳೆಯುತ್ತಿದ್ದರು. ಇತ್ತ ಕಾಂತಮ್ಮ ಪೆನಗೊಂಡ ಗ್ರಾಮದಲ್ಲಿ PUC ಓದುವಾಗ ತನ್ನ ಗೆಳತಿಯರೊಂದಿಗೆ ಎಂದು ಹಾಡುತ್ತಾ ಮುಂದಿನ ಡ್ರೀಮ್ ಬಾಯ್ ನೆನೆಯುತ್ತಿದ್ದರು. ಈ ಸುಸಂದರ್ಭದಲ್ಲಿ ಮನೆಯವರೂ ಸಹ ಕಾಂತಮ್ಮರವರ ಕಾಂತನನ್ನು ಹುಡುಕಬೇಕೆಂದು నిశ్చయించిದರು. దేవతలారండి మీ దీవెనలందించండి, నోచిన నోములు పండించి నా తోడును పంపించండి. కలలో ఇలలో ఏ కన్నెకి ఇలాంటి పతి రాడనిపించే వరుణ్ణే వరముగా ఇవ్వండి. కని విని ఎరుగని వేడుకతో వివాహం జరిపించాలండి. ಗುರು ಹಿರಿಯರು ಎಲ್ಲ ಕೂಡಿ ಇವರಿಬ್ಬರಿಗೂ ದೈವ ಸಂಕಲ್ಪದಂತೆ ಮದುವೆ ನಿಶ್ಚಯಿಸಿ ದಿನಾಂಕ 16/12/1976 ಶುಭ ಲಗ್ನದಲ್ಲಿ ಎಲ್ಲರ ಸಾಹುದಾನದಲ್ಲಿ ಪಾವಗಡದಲ್ಲಿ ಮದುವೆ ಮಾಡಿದರು. వధువేమో అలమేలు వరుడట శ్రీవారు మనువాడి కలిసారు చెలిమి కలిమి ఒకరికొకరు. ఈ జంటను దీవించగా దేవతలందరి నోట పలికెను చల్లని మాట. శతమానం భవతి శతమానం భవతి.
ನವದಂಪತಿಗಳಿಬ್ಬರು ಶಿವಮೊಗ್ಗದ ಮನೆಯೊಂದರಲ್ಲಿ ಹೊಸ ಜೀವನವನ್ನು ಸಂತೋಷದಿಂದ ಪ್ರಾರಂಭಿಸಿದರು. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದಿರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿರು ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಕೆಲವೇ ವರ್ಷಗಳಲ್ಲಿ ಇವರ ದಾಂಪತ್ಯದ ಫಲವಾಗಿ ಪರಮಾತ್ಮನು ಶ್ರೀನಾಥ್ ಮತ್ತು ರಜನೀಶ್ ಎಂಬ ಸುಪುತ್ರರನ್ನು ಪ್ರಾಪ್ತ ಮಾಡಿದರು. ಅಮ್ಮ ಎಂದು ಅಂದಾಗ ಅಮ್ಮನ ಮಗವ ಕಂಡಾಗ ಏನೋ ಹರುಷವು ನನ್ನ ಮನದಲ್ಲಿ ಅಪ್ಪ ಎಂದೋ ಅಂದಾಗ ಪ್ರೀತಿ ಮಾತು ನುಡಿದಾಗ ಹಾಡಿ ಕುಣಿಯುವ ಆಸೆ ನನ್ನಲ್ಲಿ ಎಂತಹ ಭಾಗ್ಯವ ಕಂಡೆ ಏನಂತ ಮಾತಿಂದ ಹೃದಯ ತುಂಬಿದೆ ಎಂತಹ ಭಾಗ್ಯವ ತಂದೆ ಹೆಣ್ಣಾಗಿ ಕಣ್ಣಾಗಿ ಮನೆಯ ತುಂಬಿದೆ ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ. ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಹಬ್ಬಗಳ ಕೊರತೆ ಇಲ್ಲವೇ ಇಲ್ಲ. ಅದರಲ್ಲಿ ಒಂದು ಮುಖ್ಯವಾಗಿ ಅಕ್ಕ ತಮ್ಮ ಅಣ್ಣ ತಂಗಿಯ ಸ್ನೇಹ ಪ್ರೀತಿಯ ಸಂಕೇತವಾಗಿರುವ ರಾಖಿ ಹಬ್ಬವನ್ನು ಮಲ್ಯರಾಜರವರು ತಮ್ಮ ಅಕ್ಕ ಶ್ರೀದೇವಮ್ಮ ಮತ್ತು ತಂಗಿ ಅನ್ನಪೂರ್ಣರೊಂದಿಗೆ ಸಂತೋಷದಿಂದ ಆಚರಿಸುತ್ತಿದ್ದರು. ಇತ್ತ ಕಾಂತಮ್ಮನವರು ಸಹ ಅವರ ತಮ್ಮನಾದ ರಾಧಾಸ್ವಾಮಿರವರೊಂದಿಗೆ ಸಂತೋಷ ಸಡಗರದೊಂದಿಗೆ ಆಚರಿಸುತ್ತಾರೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಲು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಕಾಲ ಕಳೆದಂತೆ ಎಲ್ಲ ಸುಗಮವಾಗಿದ್ದಾಗ ತುಮಕೂರಿನಲ್ಲಿ ಒಂದು ತಮ್ಮದೇ ಆದ ಮನೆಯನ್ನು ನಿರ್ಮಿಸಬೇಕೆಂದು ಕನಸು ಕಂಡು ಅದನ್ನು ಮೇ ತಿಂಗಳು ಅಂದರೆ 1995ರಂದು ಪೂರ್ಣಗೊಳಿಸಿ ತಮ್ಮ ಸಪರಿವಾರದವರೊಂದಿಗೆ ಗೃಹ ಪ್ರವೇಶವನ್ನು ಮಾಡಿ ತಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ 2 ಮಕ್ಕಳೊಂದಿಗೆ ಜಯನಗರದಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಮನೆ ಕಟ್ಟಿ ನೋಡು ಒಮ್ಮೆ ಮನೆ ಕಟ್ಟಿ ನೋಡು ಮನೆ ಕಟ್ಟಿ ನೋಡು ಒಮ್ಮೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಒಮ್ಮೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಒಂದು ಮದುವೆ ಮಾಡಿ ನೋಡು ಮದುವೆಯಾಗಿ ಮನೆ ಕಟ್ಟೋರೆಲ್ಲ ಜನ ಮಾಡು ಮನೆ ಕಟ್ಟಿ ನೋಡು ಒಮ್ಮೆ ಮನೆ ಕಟ್ಟಿ ನೋಡು ನಗರದಲ್ಲಿ ಒಂದು ಮನೆ ಕಟ್ಟಿ ನೋಡು. ಕೆಲ ವರ್ಷಗಳ ನಂತರ
ತಂದೆ ತಾಯಿಯ ಆಸೆಯಂತೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವರ ಉದ್ಯಾಪನೆಯನ್ನು ಸ್ವಗೃಹದಲ್ಲಿ ನೆರವೇರಿಸಿದರು. ಈ ಸುಸಂದರ್ಭದಲ್ಲಿಯೇ ಅವರ 25ನೇ ಮದುವೆಯ ವಾರ್ಷಿಕೋತ್ಸವವನ್ನು ತಮ್ಮ ಬಂಧು ಬಳಗದವರೊಂದಿಗೆ ಆಚರಿಸಿಕೊಂಡರು. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಏನು ಮಧುರ ಈ ಬಂಧನ, ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ದಿನಗಳು ಉರುಳಿದಂತೆ ಇಬ್ಬರು ಪುತ್ರರು ದೊಡ್ಡವರಾದರು. ಮದುವೆಯ ವಯಸ್ಸಿಗೆ ಬಂದಿದ್ದರಿಂದ ಇನ್ನೊಂದು ಜವಾಬ್ದಾರಿ ಮಲ್ಲೆರಾಜುರವರ ಮೈಯೇರಿತು. ತಮ್ಮ ಜ್ಯೇಷ್ಠ ಪುತ್ರನಿಗೆ ವಿವಾಹ ಮಾಡಲು ನಿಶ್ಚಯಿಸಿ ಹಿಂದೂಪುರದ ಶ್ರೀಯುತ ಪ್ರಸಾದ್ ದಂಪತಿಗಳ ಜ್ಯೇಷ್ಠ ಪುತ್ರಿಕಾ ಅರ್ಚನರ ಜೊತೆ ಮದುವೆ ಮಾಡಿದರು. తెలుగువారి పెళ్ళి ఇలవైకుంఠమే మళ్ళీ సంప్రదాయమే సౌందర్యంగా సాగుతున్న పెళ్ళి, ఇది తెలుగువారి పెళ్ళి. ನಂತರ ಇನ್ನೊಂದು ಪೀಳಿಗೆಯ ಆಗಮನವಾಯಿತು. ನಯನಶ್ರೀ ಎಂಬ ಮೊಮ್ಮಗಳ ಜನನವಾಯಿತು. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು. ಸುಖಿ ಕುಟುಂಬದಲ್ಲಿ ಇನ್ನೊಂದು ಸಂಭ್ರಮಾಚರಣೆಗೆ ನಾಂದಿ ಹಾಡಿತು. ಅದುವೇ ಮಲ್ಲೆರಾಜುರವರ 60ನೇ ವರ್ಷದ ಹುಟ್ಟುಹಬ್ಬ. 60ನೇ ವರ್ಷದ ಹುಟ್ಟುಹಬ್ಬವು ಬದುಕಿನ ಒಂದು ಸುಂದರ ಮೈಲಿಗಲ್ಲು. ಇದು ಕೇವಲ ವಯಸ್ಸಿನ ಹೆಚ್ಚಳವಲ್ಲ, ಬದಲಿಗೆ ಅನುಭವ, ಸಾಧನೆ ಮತ್ತು ಕುಟುಂಬದ ಪ್ರೀತಿಯ ಸಂಭ್ರಮ. ಈ ಶುಭ ಸಂದರ್ಭವನ್ನು ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ಆಚರಿಸಲಾಯಿತು. ಮನಸ್ಸು ಮನಸ್ಸು ಕಲಿಸಿపోయే ಮೂರು ತರಾಲ ದೂರ ಮಂಥ ಮುಚ್ಚಟೈపోయే ಇಲ್ಲೇ ಸ್ವರ್ಗಮಾಯೆ ಎದಗಲ್ಲೇ ಮೂಗ ಪ್ರೇಮಲ್ಲೋನ ಏಳು ಸ್ವರಾಲ ರಾಗಬಂಧ ಮುದ್ದುಗ ಮೋಗೆ. ಕೆಲ ದಿನಗಳ ನಂತರ ತಮ್ಮ ಕಿರಿಯ ಪುತ್ರನಿಗೆ ನಿಶ್ಚಯಿಸಲಾದ ಲಗ್ನವನ್ನು ಚಿತ್ರದುರ್ಗದ ಶ್ರೀಯುತ ರಾಘವೇಂದ್ರ ಶ್ರೀಮತಿ ನಾಗಲಕ್ಷ್ಮಿ ಎಂಬುವವರ ಕಿರಿಯ ಪುತ್ರಿಕಾ ಶಿಲ್ಪರ ಜೊತೆ ಗುರು ಹಿರಿಯರ ಸಮ್ಮುಖದಲ್ಲಿ, ಅಂದರೆ ದಿನಾಂಕ 22/2/2009 ಶುಭ ಮುಹೂರ್ತದಲ್ಲಿ ಮದುವೆ ಮಾಡಲಾಯಿತು. ತದನಂತರ ಸೊಸೆಯನ್ನು ದಿನಾಂಕ 25/2/2009 ತಮ್ಮ ಮನೆಯನ್ನು ತುಂಬಿಸಿಕೊಳ್ಳಲಾಯಿತು. ಉಭಯ ಕುಶಲ ಚಿರಜೀವನ ಪ್ರಸುಖ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ವಿರಹ ರಹಿತ ಭಾವ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ.
ಇವರ ದಾಂಪತ್ಯದ ಶುಭ ಫಲವಾಗಿ ಮಲ್ಲೆರಾಜುರವರ ತಾಯಿಯೇ ಪುನರ್ಜನ್ಮ ತಾಳಿದಂತೆ ಸುಪುತ್ರಿಯ ಜನನವಾಯಿತು. ಈ ಮಗುವಿಗೆ ತನುಶ್ರೀ ಎಂದು ನಾಮಧೇಯವನ್ನು ಕೊಟ್ಟು ದೊಡ್ಡಮ್ಮ ಅಣ್ಣನ ಆಸೆಯಂತೆ ಸಿರಿ ಎಂಬ ಸಿಹಿ ಹೆಸರಿನಿಂದ ಪ್ರೀತಿಯಿಂದ ಕರೆಯಲಾರಂಭಿಸಿದರು. ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಲ್, ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು. ಅವರಿಬ್ಬರಿಗೂ ಜವಾಬ್ದಾರಿ ಕಡಿಮೆಯಾದ ನಂತರ ತೀರ್ಥಯಾತ್ರೆಗೆ ಹೋಗಬೇಕೆಂದು ಕಾಶಿ, ಹರಿದ್ವಾರ್, ಕೇದಾರ್ನಾಥ್, ಬದ್ರಿನಾಥ್, ಪುರಿ ಜಗನ್ನಾಥ್, ಮಧುರೈ, ಕಂಚಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ತೀರ್ಥಕ್ಷೇತ್ರಗಳನ್ನು ದರ್ಶಿಸುವ ಯಾತ್ರೆ ಕೈಗೊಂಡರು. ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು, ನಾದಮಯ ಈ ಲೋಕವೆಲ್ಲ, ನಾದಮಯ. ಇದು ಇಂದು ದಿನಾಂಕ 27/5/2026 ಬುಧವಾರ ವಿಷ್ಣುವಿಗೆ ಸಮರ್ಪಿತವಾಗಿರುವ ಆಳವಾದ ಭಕ್ತಿ, ದಾನ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಪವಿತ್ರ ಮಾಸವಾಗಿರುವ ಜ್ಯೇಷ್ಠ ಅಧಿಕ ಮಾಸದ ಅಂಗವಾಗಿ ನಮ್ಮ ಸ್ವಗೃಹದಲ್ಲಿ ಏರ್ಪಡಿಸಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂತೆಯೇ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಬಂಧು ಬಳಗದವರು ಸೇರಿ ಮಲ್ಲೆರಾಜು ಕಾಂತಮ್ಮರವರ ಸುವರ್ಣ ಚಿರಸ್ಥಾಯಿ ದಾಂಪತ್ಯದ ಸಂಭ್ರಮವನ್ನು ಎಲ್ಲರೊಂದಿಗೆ ತಮ್ಮ ಸ್ವಾರಸ್ಯಕರ ಅನುಭವದ ಸುಧೆಯನ್ನು ಪ್ರೀತಿಯಿಂದ ಪಸರಿಸುತ್ತಿದ್ದಾರೆ. ಜೀವನದ ಮತ್ತೊಂದು ಮೈಲಿಗಲ್ಲನ್ನು ದಾಟಿ ಇದೇ ಪ್ರೀತಿ ವಿಶ್ವಾಸದಿಂದ 100 ಕಾಲ ಜೀವಿಸಲೆಂದು ದೇವರಲ್ಲಿ ಪ್ರಾರ್ಥಿಸುವ ಅವರ ಅಮ್ಮನಂತಿರುವ ಈ ಮುದ್ದಾದ ಮೊಮ್ಮಗಳು ಸಿರಿ.